ನಮ್ಮಗಳ ನಡುವೆ ಮಾನವೀಯ ಮೌಲ್ಯಗಳು ಇನ್ನೂ ಕೂಡ ಜೀವಂತವಾಗಿದ್ದಾವೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಬಿಎಂಟಿಸಿ ಡ್ರೈವರ್ಗೆ ಬಸ್ಸನ್ನು ಚಲಾಯಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಎದೆನೋವು ಕಾಣಿಸ್ಕೊಂಡು ಅಸ್ವಸ್ಥರಾಗ್ಬಿಡ್ತಾರೆ. ಅವರನ್ನು ಪೊಲೀಸ್ ಸಿಬ್ಬಂದಿ ರಕ್ಷಿಸಿ ಚಿಕಿತ್ಸೆ ಕೊಡಿಸಿರುವಂತಹ ಒಂದು ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಪೊಲೀಸರ ಈ ಕಾರ್ಯಕ್ಕೆ ವ್ಯಾಪಕ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ. ಬನ್ನಿ, ಈ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಬಿಎಂಟಿಸಿ ಬಸ್ ಓಡಿಸುವಾಗಲೇ ಹೃದಯಾಘಾತ. ಖಾಕಿ ಸಮಯ ಪ್ರಜ್ಞೆಯಿಂದ ಬದುಕುಳಿದ ಚಾಲಕ. ಬಸ್ನಲ್ಲಿದ್ದ 45 ಪ್ರಯಾಣಿಕರು ಗ್ರೇಟ್ ಎಸ್ಕೇಪ್. ಹೌದು, ಮೊನ್ನೆ ಚಂದಾಪುರ ಟು ಮೆಜೆಸ್ಟಿಕ್ ಮಾರ್ಗದಲ್ಲಿ ಈ ಬಿಎಂಟಿಸಿ ಬಸ್ ಎಂದಿನಂತೆ ಓಡಾಟ ನಡೆಸ್ತಾ ಇತ್ತು. ಚಾಲಕ ವೀರೇಂದ್ರ ಪ್ರಯಾಣಿಕರನ್ನ ಹತ್ತಿಸಿಕೊಂಡು ಬರ್ತಿದ್ರು. ಆದ್ರೆ ಮಾರ್ಗ ಮಧ್ಯೆ ಬಸ್ ಚಲಿಸುತ್ತಿರುವಾಗಲೇ ಚಾಲಕನಿಗೆ ಎದೆನೋವು ಕಾಣಿಸಿಕೊಂಡು ನಡು ರಸ್ತೆಯಲ್ಲೇ ಬಸ್ ಸ್ಲೋ ಆಗಿದೆ. ಏನಾಯ್ತಪ್ಪ, ರೋಡ್ ಮಧ್ಯೆನೆ ಬಸ್ ಸ್ಲೋ ಆಗಿದೆಯಲ್ಲ, ನೋಡೋಣ ಅಂತ ಸಮೀಪದಲ್ಲಿದ್ದ ಟ್ರಾಫಿಕ್ ಪೊಲೀಸರು ಓಡೋಡಿ ಬಂದಿದ್ದಾರೆ. ಹಲಸೂರು ಟ್ರಾಫಿಕ್ ಪೊಲೀಸ್ ಆರ್ ರಘುಕುಮಾರ್ ಬಸ್ ಬಳಿ ನೋಡಿದಾಗ ಚಾಲಕ ಎದೆ ಬಿಗಿ ಹಿಡಿದುಕೊಂಡಿದ್ರು. ಕೂಡಲೇ ಬಸ್ ಹತ್ತಿದ ಎಎಸ್ಐ ಬಸ್ನ ಹ್ಯಾಂಡ್ ಬ್ರೇಕ್ ಹಾಕಿ ಬಸ್ ಅನ್ನ ನಿಲ್ಲಿಸಿ ಎದೆ ನೋವಿನಿಂದ ಬಳಲುತ್ತಿದ್ದ ಚಾಲಕ ವೀರೇಂದ್ರ ಅವರನ್ನ ಕೂಡಲೇ ಆಟೋವೊಂದರಲ್ಲಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಅದೃಷ್ಟವಶಾತ್ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಘಟನೆಯ ಬಗ್ಗೆ ಖುದ್ದು ಚಾಲಕ ವೀರೇಂದ್ರ ಅವರೇ ಹೇಳ್ತಾರೆ ನೋಡಿ. ಶಾಂತಿನಗರದಿಂದ ರಿಚ್ಮಂಡ್ ಸರ್ಕಲ್ ಬರಬೇಕಾದ್ರೆ ಒಂದು ಸ್ವಲ್ಪ ಗ್ಯಾಸ್ಟ್ರಿಂಗಿಂದ ಎದೇನೋ ಆಯ್ತಾಳೆ. ಅವಾಗ ನಮ್ಮ ಟ್ರಾಫಿಕ್ ಪೊಲೀಸ್ನವ್ರು ಬಂದು ಹಾಸ್ಪಿಟ್ಲೆಲ್ಲ ಕರ್ಕೊಂಡೋದ್ರು. ಗ್ಯಾಸ್ಟ್ರಿಕ್ ಅನ್ನೋದು ಗೊತ್ತಿಲ್ಲ ಅಣ್ಣ. ಹಾಸ್ಪಿಟ್ಲ್ಗೆ ಹೋದ್ಮೇಲೆ ಗೊತ್ತಾಯ್ತು. ಸಿಗ್ನಲ್ನಿಂದ ಚೂರು ಮುಂದಕ್ಕೆ ತಂದು ನಿಲ್ಲಿಸಿದ್ದೆ ಅಣ್ಣ. ಗಾಡಿ ಓಡ್ಸೋಕ್ಕಾಗಿರಲಿಲ್ಲ ಅಣ್ಣ. ರಘುಕುಮಾರ್ ಸರ್ ಅಂತ ಎಎಸ್ಐ ಅವರು ಅವರೇ ಹಾಕಿದ್ರು. ಅವ್ರಿಗೆ ಯಾರನ್ನ ಕಳಿಸಿ ಅವ್ರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು ಅಣ್ಣ ನಮ್ಮನ್ನ. ಇನ್ನು ಹಲಸೂರು ಠಾಣೆ ಎಎಸ್ಐ ರಘುಕುಮಾರ್ ಹಾಗೂ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ನಡೆಯಬಹುದಾಗಿದ್ದ ಅನಾಹುತವೊಂದು ತಪ್ಪೋಗಿದೆ. 45 ಪ್ರಯಾಣಿಕರು ಬಚಾವಾಗಿದ್ದಾರೆ. ಟ್ರಾಫಿಕ್ ಪೊಲೀಸರ ಸಮಯ ಪ್ರಜ್ಞೆಗೆ ಸಾರ್ವಜನಿಕರು ಭೇಷ್ ಅಂದಿದ್ದಾರೆ. ಶಾಂತಿನಗರ ಜಂಕ್ಷನಲ್ಲಿ ಡ್ಯೂಟಿ ಮಾಡಬೇಕಾದ್ರೆ 3:15 3:45 ಟೈಮಲ್ಲಿ ಬಿಎಂಟಿಸಿ ಬಸ್ಸು ಶಾಂತಿನಗರ ಜಂಕ್ಷನ್ ಬಂತು. ಜಂಕ್ಷನ್ ಬಂದು ಸ್ವಲ್ಪ ಸ್ಲೋ ಆಯಿತು. ಸ್ಲೋ ಆಗ್ತಿದ್ದಂಗೆ ನಾವು ಬಸ್ ಹತ್ರ ಹೋಗಿ ನೋಡಿದ್ವಿ, ಏನಾದ್ರು ಬಸ್ ಏನೋ ಕೆಟ್ಟಾಗಿದೆಯಾ ಅಂತ. ನೋಡಿದ್ರೆ ಬಸ್ ಒಳಗಡೆ ಡ್ರೈವರು ಎದೆ ಮೇಲೆ ಕೈ ಇಟ್ಕೊಂಡಿದ್ರು. ಇಮಿಡಿಯೇಟಾಗಿ ಡೋರ್ ಓಪನ್ ಮಾಡಿಸಿ ಒಳಗಡೆ ಹೋಗಿ ನೋಡಿದ್ವಿ. ಎದೇನೋ ಅಂತ ಇದ್ರು. ಕಂಡಕ್ಟ್ರು ಮತ್ತು ಸುಮಾರು ಒಂದು 35ರಿಂದ 40 ಜನ ಪ್ಯಾಸೆಂಜರ್ ಕೂಡ ಇದ್ದರು. ಎಲ್ಲ ಗಾಬರಿಯಾಗಿದ್ದರು. ನಮ್ಮ ಅಶೋಕ್ ನಗರ ಸ್ಟಾಫು ಕೂಡ ಹೋಗಿ ಬಂದರು. ಪ್ರಸನ್ನ ಕುಮಾರ್ ಅಂತ ಅವ್ರ ಮುಖಾಂತರ ಅವ್ರನ್ನ ಆಟೋದಲ್ಲಿ ಹಾಕಿ ನಾವು ವೈದ್ಯ ಹಾಸ್ಪಿಟ್ಲಿಗೆ ಕಳ್ಸಿಕೊಟ್ವಿ. ನಮ್ಮ ಡ್ಯೂಟಿ ಏನಿತ್ತು ಅದನ್ನು ನಾವು ಮಾಡಿದ್ದೀವಿ. ದೇವ್ರು ಇನ್ನೂ ಅವ್ರಿಗೆ ಆರೋಗ್ಯ ಚೆನ್ನಾಗಿ ಕೊಡಲಿ ಡ್ರೈವರು. ಯಾಕೆಂದರೆ ಅವ್ರು ನಂಬ್ಕೊಂಡು ಭಾಳ ಜನ ಪ್ಯಾಸೆಂಜರ್ಗಳು ಪ್ರಯಾಣ ಮಾಡ್ತಾ ಇರ್ತಾರೆ. ಡ್ರೈವರ್ ಸೇಫ್ ಇತ್ತು ಅಂದರೆ ಅಷ್ಟು ಜನ ಪ್ಯಾಸೆಂಜರ್ಸು ಸೇಫ್ ಆಗಿರ್ತಾರೆ ಸರ್. ಒಟ್ಟಿನಲ್ಲಿ ಸಮಯಕ್ಕೆ ಸರಿಯಾಗಿ ಸೂಕ್ತ ಚಿಕಿತ್ಸೆ ದೊರೆತ ಕಾರಣ ವೀರೇಂದ್ರ ಕೂಡ ಸೇಫ್ ಆಗಿದ್ದಾರೆ. ಬಸ್ನಲ್ಲಿದ್ದ ಪ್ರಯಾಣಿಕರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಟ್ರಾಫಿಕ್ ಪೊಲೀಸರ ಕಾರ್ಯಕ್ಕೆ ವ್ಯಾಪಕವಾದಂತ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಮಾರುತಿ ಪಬ್ಲಿಕ್ ಟಿವಿ, ಬೆಂಗಳೂರು.